ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಜೂಗ ಗ್ರಾಮದ ಕೂಲಿಕಾರರ ಮಗಳು ದ್ವಿತೀಯ PUCಯಲ್ಲಿ ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. 600ಕ್ಕೆ 587 ಅಂಕ ಪಡೆಯುವ ಮೂಲಕ ಜಾಹ್ನವಿ ಎಂಬ ಯುವತಿ ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾಳೆ. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಜಾಹ್ನವಿಯವರೇ ನನ್ನ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಜಾಹ್ನವಿಯವರೇ, ಈಗಾಗಲೇ ದ್ವಿತೀಯ PUC ಫಲಿತಾಂಶ ಪ್ರಕಟವಾಗಿದೆ. ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದಿದ್ದೀರಿ, ಏನು ಅನಿಸ್ತಾ ಇದೆ? ತುಂಬ ಖುಷಿ ಅನ್ನಿಸ್ತಿದೆ. 587 ಅಂಕಗಳನ್ನು ಗಳಿಸಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆದು ಹಾಗೆ ಕಾಲೇಜಿಗೆ ಮೊದಲು ಬಂದಿರೋದು ತುಂಬ ಖುಷಿ ಅನ್ನಿಸ್ತಿದೆ. ನಿಮ್ಮ ತಂದೆ ತಾಯಿ ಇಬ್ಬರು ಕೂಲಿ ಕೆಲಸಕ್ಕೆ ಹೋಗಿ ನಿಮ್ಮನ್ನು ಶಿಕ್ಷಣವನ್ನು ನೀಡಿದ್ದಾರೆ ಅಂತೇಳಿ ಕೇಳ್ಪಟ್ಟೆ. ಅಂದರೆ ಎಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತಾರೆ? ನಿಮ್ಮದು ಗದ್ದೆ ತೋಟ ಏನಾದ್ರು ಇದೆಯಾ ಅಥವಾ ಬೇರೆಯವ್ರ ಮನೆ ಕೂಲಿ ಕೆಲಸಕ್ಕೆ ಹೋಗ್ತಾರಾ? ಬೇರೆಯವ್ರ ಮನೆಗೆ ಬೆಳಿಗ್ಗೆ ಅವರು ಒಂದು ಸುಮಾರು 7:15ಗೆ ಹೋಗ್ತಾರೆ ಕೂಲಿ ಕೆಲಸಕ್ಕೆ. ಅಪ್ಪ ಅಮ್ಮ ಇಬ್ಬರು ಹೋಗ್ತಾರೆ. ಹಾಗೆ ಸಂಜೆ ಸುಮಾರು ಮಧ್ಯಾಹ್ನ ಬಂದ್ಕೊಂಡು ಮತ್ತೆ ಸಂಜೆ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಿ ಮತ್ತೆ ಸಂಜೆ 5 ಗಂಟೆಗೆ ಬರ್ತಿದ್ರು. ಹಾಗೆ ಇಬ್ಬರು ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಅವರು ಕೂಲಿ ಕೆಲಸಕ್ಕೆ ಹೋಗಿ ನನ್ನ ಮತ್ತು ನನ್ನ ತಮ್ಮನಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಕೊಡಿಸಿ ಹೀಗೆ ಈ ಸಾಧನೆ ಮಾಡುವಲ್ಲಿ ಅವರ ಪಾತ್ರ ತುಂಬ ಪ್ರಮುಖವಾಗಿದೆ. ಈ ಜೂಗ ಗ್ರಾಮ ಇದೊಂದು ಮೂಲಭೂತ ಸೌಕರ್ಯಗಳ ವಂಚಿತವಾದಂಥ ಹಳ್ಳಿ. ಇಲ್ಲಿ ಯಾವ್ಯಾವ ರೀತಿ ಸಮಸ್ಯೆ ಕಾಡ್ತಾ ಇತ್ತು ನಿಮಗೆ? ಇಲ್ಲಿ ತುಂಬ ಸಮಸ್ಯೆ ಇದೆ. ಇದು ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ನಮಗೆ ನೆಟ್ವರ್ಕ್ ತುಂಬ ಸಮಸ್ಯೆ ಇರ್ತಿತ್ತು. ಸರಿಯಾಗಿ ಮಳೆಗಾಲದಲ್ಲೆಲ್ಲ ನೆಟ್ವರ್ಕೇ ಸಿಗ್ತಿರಲಿಲ್ಲ. ಎಲ್ಲಿ ಹೋದರೂ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಇದೆ. ಹಾಗಾಗಿ ನಾವು ಮೊಬೈಲ್ನ ಕಾಲೇಜ್ಗೆ ಹೋಗಬೇಕಾದ್ರೆ ಬಸ್ನಲ್ಲೇ ಸ್ವಲ್ಪ ಅಲ್ಲಿ ನೆಟ್ವರ್ಕ್ ಸಿಗೋದ್ರಿಂದ ಅಲ್ಲೇ ಸ್ವಲ್ಪ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ನೋಡಿಕೊಂಡು ಬರ್ತಿದ್ವಿ. ಇಲ್ಲಿ ಮನೆಯಲ್ಲೆಲ್ಲ ಇಲ್ಲಿ ಊರಿನ ಸುತ್ತಮುತ್ತ ನೆಟ್ವರ್ಕ್ ಎಲ್ಲ ಇಲ್ಲದಿದ್ದರಿಂದ ನಮಗೆ ಸಮಸ್ಯೆ ಆಗಿದ್ದರಿಂದ ಬಸ್ನಲ್ಲೇ ಸ್ವಲ್ಪ ಎಲ್ಲ ನೋಡಿಕೊಂಡು ಬರ್ತಿದ್ವಿ. ಜಾಹ್ನವಿಯವರ ತಂದೆ ಕೂಲಿ ಕೆಲಸ ಮಾಡುವ ಮೂಲಕ ಮಗಳಿಗೆ ಶಿಕ್ಷಣವನ್ನು ನೀಡಿದ್ದಾರೆ. ಬನ್ನಿ ಈ ಬಗ್ಗೆ ಮಾತಾಡ್ಸೋಣ. ಸರ್, ಎಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತಿದ್ದೀರಿ ನೀವು? ನಾವು ಇಲ್ಲಿ ಜುಗಾದಿಂದ ಅಗ್ರಗೋಣ ಮತ್ತು ಅಗ್ರಗೋಣ ಹೆಚ್ಚಾಗಿ ಅಗ್ರಗೋಣ ಕೆಲಸಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ಬೆಳಿಗ್ಗೆ 7:15ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಕೂಲಿ ಕೆಲಸ ಮಾಡಿ ಮನೆಗೆ ಬರ್ತಿದ್ದೇವೆ. ಆನಂತರ ನಾವು ಊಟ ಎಲ್ಲ ಮಾಡಿ ಮಧ್ಯಾಹ್ನ 3ರಿಂದ ಸಂಜೆ 5 ತನಕ ನಮ್ಮ ಗದ್ದೆ ಕೆಲಸಕ್ಕೆ ಹೋಗ್ತಿದ್ದೇವೆ. ಸಂಜೆ 6ರಿಂದ ಮನೆಗೆ ಬಂದು ಮನೆ ಕೆಲಸ ಮಾಡಿ ಎಲ್ಲರಿಗೂ ಮಕ್ಕಳಿಗೆ ಓದಲಿಕ್ಕೆ ಬರೀಲಿಕ್ಕೆ ಹೇಳ್ತಿದ್ವಿ. ಅದರಿಂದ ಮಕ್ಕಳ ವಿದ್ಯಾಭ್ಯಾಸ ಉತ್ತಮ ಸಾಧನೆ ಮಾಡಿದ್ದಾರೆ. ಈಗ ನೀವು ಕೂಲಿ ಕೆಲಸ ಮಾಡಿ ಓದಿಸಿದಂಥ ಮಗಳು ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆದಿದ್ದಾಳೆ. ನಿಮ್ಗೆ ಏನು ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ? ಅವರು ಮಗಳು ಮಾಡಿದ್ದ ಎಲ್ಲ ನನಗೆ ಖುಷಿ, ಸಾಧನೆ ಮಾಡಿದ್ದಾಳೆ, ಖುಷಿ ಅನಿಸ್ತದೆ. ಸರ್, ನಿಮ್ಮ ಕುಟುಂಬದ ಮಗಳು ಈಗ ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆದಿದ್ದಾಳೆ. ನಿಮ್ಗೆ ಏನು ಅನಿಸ್ತದೆ ಈ ಸಂದರ್ಭದಲ್ಲಿ? ತುಂಬ ಖುಷಿ ಅನ್ನಿಸ್ತಾ ಇದೆ. ನಾವು ಇಷ್ಟು ಮಾಡ್ತೀವಿ ಅಂದ್ಕೊಂಡೇ ಇರಲಿಲ್ಲ. ಇದೇ ನಮ್ಮ ಊರಿಗೆ 600ಕ್ಕೆ 587 ಅಂಕಗಳನ್ನು ಪಡೆದು ತುಂಬ ಕಾಲೇಜಿಗೆ ಪ್ರಥಮ ಸ್ಥಾನದಲ್ಲಿ ಬಂದಿರೋದರಿಂದ ನಮಗೆ ತುಂಬ ಖುಷಿ ಆಗ್ತಿದೆ. ಇದೇ ನಮ್ಮ ಊರಿಗೆ ಮತ್ತು ಈ ಸುತ್ತಮುತ್ತಲಿನ ಊರಿಗೆ ಇವಳೆಪ್ಪ ಇಷ್ಟು ಅಂಕಗಳನ್ನು ಪಡೆದಿರುತ್ತಾಳೆ. ಮತ್ತು ಇಲ್ಲಿ ಇದೊಂದು ಗುಡ್ಡಗಾಡು ಪ್ರದೇಶವಾಗಿರುವುದರಿಂದ ನೀರಿನ ಸಮಸ್ಯೆ ಆಗಲಿ, ಕರೆಂಟ್ ಸಮಸ್ಯೆ ಆಗಲಿ, ಎಲ್ಲ ರೋಡಿನ ಸಮಸ್ಯೆ ಆಗಲಿ, ತುಂಬ ಬಸ್ಸಿಗೆ ಹೋಗೋದಾದ್ರು 1 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬಸ್ಸಿಗೆ ಹೋಗಬೇಕಾಗುತ್ತೆ. ಮತ್ತು ಆಮೇಲೆ ಬಂದ ಮೇಲೆ ನೀರಿನ ಸಮಸ್ಯೆ ತುಂಬ ಇರುತ್ತದೆ. ಅವರೇ ಕೆಲಸಕ್ಕೆ ಹೋಗುವುದರಿಂದ ಅವರೇ ನೀರು ತಂದುಕೊಂಡು ಮತ್ತು ಸಣ್ಣ ಪುಟ್ಟ ಕೆಲಸ ಮಾಡಿರುವುದರಿಂದ ಮತ್ತು ಆಮೇಲೆ ಸಣ್ಣ ಪುಟ್ಟ ಅಡುಗೆ ಮಾಡೋದು, ಮನೆ ಕೆಲಸ ಮಾಡುವುದು, ಎಲ್ಲ ಕೆಲಸ ಮಾಡಿಕೊಂಡು ಇಷ್ಟು ಅಂಕಗಳನ್ನು ಪಡೆದಿರುತ್ತಾಳೆ. ಇದರಿಂದ ನಮಗೆ ತುಂಬ, ನಮ್ಮ ಮನೆಯವರಿಗಾಗಲಿ, ನಮ್ಮ ಅಣ್ಣವನಿರಿಗಾಗಲಿ, ಎಲ್ಲರಿಗೂ, ನಮ್ಮ ಕುಟುಂಬ ಸಮೇತ ಮತ್ತು ನಮ್ಮ ಊರಿನ ಎಲ್ಲರಿಗೂ ಒಂದು ಖುಷಿ ವಿಷಯ ಮಾಡಿದ್ದಾಳೆ. ಅಂಕೋಲಾ ತಾಲೂಕಿನ ಜೂಗ ಗ್ರಾಮ ಏನಿದೆ, ಇದು ಮೂಲಭೂತ ಸೌಕರ್ಯಗಳ ವಂಚಿತ ಹಳ್ಳಿ, ಗುಡ್ಡಗಾಡು ಪ್ರದೇಶ. ಇಲ್ಲಿ ಸರಿಯಾದ ನೆಟ್ವರ್ಕ್ ಇಲ್ಲ, ವಿದ್ಯುತ್ನ ಸಮಸ್ಯೆ ಇದೆ. ಈ ಎಲ್ಲ ಮೂಲಭೂತ ಸಮಸ್ಯೆಯ ನಡುವೆಯೂ ಈ ಗ್ರಾಮದ ಯುವತಿ ಜಾಹ್ನವಿ 600ಕ್ಕೆ 587 ಅಂಕ ಗಳಿಸುವ ಮೂಲಕ ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾಳೆ. ಗಿರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.